ನಮಸ್ಕಾರ ಸ್ನೇಹಿತರೆ, ನಾವಿಂದು ಮುಖ್ಯವಾಗಿ ಪಶ್ಚಿಮದ ಸಂಸ್ಕೃತಿ ಹೇಗೆ ಬದಲಾವಣೆಯ ಘಟ್ಟದಲ್ಲಿದೆ ಎಂಬುದನ್ನು ವಿವರಿಸುತ್ತಾ, ಅದೇ ಸಮಯದಲ್ಲಿ ನಾವು ನಮ್ಮ ಸಂಸ್ಕೃತಿಯನ್ನು ಹೇಗೆ ಹಾಳು ಮಾಡಿಕೊಳ್ಳುತ್ತಿದ್ದೇವೆ ಎಂಬ ವಿಷಯದ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸುವ ಒಂದು ಪ್ರಯತ್ನ. ಇದನ್ನು ತಿಳಿಯಲು 2020ರಲ್ಲಿ ಬಿಡುಗಡೆಗೊಂಡ ಲೆಟ್ ಹಿಮ್ ಗೋ ಎಂಬ ಹಾಲಿವುಡ್ ಸಿನಿಮಾವನ್ನು ಉದಾಹರಣೆಯನ್ನಾಗಿಟ್ಟುಕೊಂಡು ತಿಳಿಯೋಣ. ನೋಡಿ, ಆ ಸಿನಿಮಾದಲ್ಲಿ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ತನ್ನ ಹೆಂಡತಿಯ ಜೊತೆಗೂಡಿ ತನ್ನ ಮೊಮ್ಮಗನ ರಕ್ಷಣೆಗಾಗಿ ಕಾನೂನನ್ನು ಬದಿಗಿಟ್ಟು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡುತ್ತಾನೆ. ಇದು ನನಗೆ ಒಂದು ದೊಡ್ಡ ಸತ್ಯವನ್ನು ನೆನಪಿಸಿತು. ಚಲನಚಿತ್ರವನ್ನು ನೋಡುತ್ತಾ ದಶಕಗಳಿಂದ ಕೇವಲ ಕಾನೂನು ಮತ್ತು ಹಕ್ಕುಗಳ ಮೇಲೆ ಬದುಕುತ್ತಿದ್ದ ಪಶ್ಚಿಮ ರಾಷ್ಟ್ರಗಳು ಈಗ ನಿಧಾನವಾಗಿ ಪರಿವಾರ ಮತ್ತು ಸಂಬಂಧಗಳ ಮಹತ್ವವನ್ನು ಅರಿಯುತ್ತಿವೆ. ತಮ್ಮ ಅಂತರಂಗದ ಈ ಬದಲಾವಣೆಯನ್ನು ಅವರು ಸಿನಿಮಾಗಳ ಮೂಲಕ ಜಗತ್ತಿಗೆ ತೋರಿಸುತ್ತಿದ್ದಾರೆ. ಅವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಹೇಗೆ ಅಳವಡಿಸಿಕೊಳ್ಳುತ್ತಿದ್ದಾರೆ ಎಂಬುದನ್ನು ಈ ಚಿತ್ರದಲ್ಲಿ ಚೆನ್ನಾಗಿ ಗಮನಿಸಬಹುದು ಆಳವಾಗಿ. ಆದರೆ ಇಲ್ಲಿ ಒಂದು ದೊಡ್ಡ ವಿಪರ್ಯಾಸವೇನೆಂದರೆ, ಯಾವ ಪಶ್ಚಿಮದವರು ಹೊಸ ಜಗತ್ತನ್ನು ಹುಡುಕುತ್ತಾ ಭಾರತಕ್ಕೆ ಬಂದಾಗ ನಮ್ಮ ಕೌಟುಂಬಿಕ ವ್ಯವಸ್ಥೆಯನ್ನು ನೋಡಿ ಬೆರಗಾಗಿದ್ದರೋ, ಅದೇ ಪಶ್ಚಿಮದವರು ಅಂದು ನಮ್ಮನ್ನಾಳಲು ಒಂದು ಚೌಕಟ್ಟನ್ನೂ ಸಹ ಸಿದ್ಧಪಡಿಸಿದರು. ಅದುವೇ ಮೆಕಾಲೆ ಶಿಕ್ಷಣ ಪದ್ಧತಿ. 1835ರಲ್ಲಿ ಮೆಕಾಲೆ ಈ ಶಿಕ್ಷಣವನ್ನು ತಂದಿದ್ದೇ ಇಲ್ಲಿನ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಒಡೆಯಲು, ನಮ್ಮನ್ನು ಆರ್ಥಿಕವಾಗಿ ಬಡವರನ್ನಾಗಿ ಮಾಡಿ ಕೇವಲ ಅವರು ಹೇಳಿದಂತೆ ಕೇಳುವ ಗುಮಾಸ್ತರನ್ನಾಗಿ ಮಾಡುವ ಅಥವಾ ಅವರ ಮಾತುಗಳನ್ನು ಪಾಲಿಸುವಂತೆ ಮಾಡುವುದೇ ಅವರ ಗುರಿಯಾಗಿತ್ತು. ಬ್ರಿಟಿಷ್ ಸಂಸತ್ತಿನ ಅಂದಿನ ದಾಖಲೆಗಳನ್ನು ನೋಡಿದರೆ ಅವರು ನಮ್ಮ ಕೃಷಿ ಸಂಸ್ಕೃತಿಯನ್ನು ಹೇಗೆ ವ್ಯವಸ್ಥಿತವಾಗಿ ನಾಶಪಡಿಸಿದರು ಎಂಬುದು ನಮಗೆ ಅರ್ಥವಾಗುತ್ತದೆ. 1947ರಲ್ಲಿ ಆಂಗ್ಲರು ನಮ್ಮನ್ನು ಶಾರೀರಿಕವಾಗಿ ನಮ್ಮ ದೇಶ ಬಿಟ್ಟು ಹೋದರು. ಆದರೆ ಅವರು ಹೋಗುವಾಗ ನಮಗೆ ಕೊಟ್ಟು ಹೋದದ್ದು ಅವರದ್ದೇ ಪಶ್ಚಿಮದ ಸಂಸ್ಕೃತಿಗೆ ಅನುಗುಣವಾದ ಕಾನೂನು ವ್ಯವಸ್ಥೆ ಮತ್ತು ಸಂವಿಧಾನದ ಚೌಕಟ್ಟು ಎಂದೇಳಬಹುದು, ಅಲ್ಲವೇ? ಅಂದು ಅವರು ಇದ್ದಾಗ ನಾವು ಅವರ ವಿರುದ್ಧ ಹೋರಾಡುತ್ತಿದ್ದೆವು, ಏಕೆಂದರೆ ಅವರು ಹೊರಗಿನವರೆಂಬ ಅರಿವಿತ್ತು. ಆದರೆ ಇಂದು ಅವರು ಬಿಟ್ಟೋದ ಅದೇ ಶಿಕ್ಷಣ ವ್ಯವಸ್ಥೆ, ಅದೇ ಕಾನೂನು ಚೌಕಟ್ಟನ್ನಿಟ್ಟುಕೊಂಡು ನಮ್ಮವರೇ ಆದವರು ಆಂಗ್ಲರಿಗಿಂತ 10 ಪಟ್ಟು ವೇಗದಲ್ಲಿ ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ನಾಶ ಮಾಡುತ್ತಿದ್ದಾರೆ ಎನ್ನಬಹುದಲ್ಲವೇ? ನೋಡಿ, ಫೆಬ್ರವರಿ 14ರಂತಹ ದಿನವನ್ನು ನಮ್ಮ ಯುವ ಜನತೆ ಸಂಭ್ರಮದಿಂದ ಆಚರಿಸುತ್ತಾರೆ. ಆದರೆ ಅದರ ಹಿಂದೆ ಇರುವ ವ್ಯಾಲೆಂಟೈನ್ ಎಂಬ ಪಾದ್ರಿಯ ನೈಜ ಕತೆ ಮತ್ತು ಆಶಯ ಯಾರಿಗೂ ಸರಿಯಾಗಿ ತಿಳಿದಿಲ್ಲ. ಅಂದು ವ್ಯಾಲೆಂಟೈನ್ ಅವರು ಹೋರಾಡಿದ್ದು ಜೀವನ ಪೂರ್ತಿ ಒಬ್ಬಳೇ ಬಾಳ ಸಂಗಾತಿಯ ಜೊತೆ ಇದ್ದು ಬದುಕುವ ಜೀವನವೇ ಅರ್ಥಪೂರ್ಣ ಎಂಬ ಮೌಲ್ಯಕ್ಕಾಗಿ. ರೋಮನ್ ಚಕ್ರವರ್ತಿಯ ಕ್ರೂರ ಕಾನೂನನ್ನು ಮೀರಿ ಸಂಸಾರ ಧರ್ಮವನ್ನು ಎತ್ತಿ ಹಿಡಿಯಲು ಅವರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದರು. ಅವರ ಆ ತ್ಯಾಗದ ನೆನಪಿಗಾಗಿ ಪಶ್ಚಿಮದವರು ಇಂದು ಆ ದಿನವನ್ನು ಆಚರಿಸುತ್ತಾರೆ. ಆದರೆ ಇಲ್ಲಿರುವ ಅತಿ ದೊಡ್ಡ ವಿಪರ್ಯಾಸವನ್ನು ಒಮ್ಮೆ ನೋಡಿ. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಜರು ಒಬ್ಬ ಬಾಳ ಸಂಗಾತಿ ಎನ್ನುವುದು ಕೇವಲ ಒಂದು ಜನ್ಮಕ್ಕಲ್ಲ, ಬದಲಾಗಿ 7 ಜನ್ಮಗಳ ಅನುಬಂಧ ಎಂದು ನಂಬಿ ಅದರಂತೆ ಬದುಕಿ ತೋರಿಸುವವರು ನಾವಾಗಿದ್ದೆವು. ಅಂತಹ ಭವ್ಯವಾದ ಸಂಸ್ಕಾರ ಮತ್ತು ಪರಂಪರೆ ನಮ್ಮ ರಕ್ತದಲ್ಲೇ ಇರುವಾಗ ಅದನ್ನು ಮರೆತು ನಾವು ಇಂದು ಪಶ್ಚಿಮದವರ ಅನುಕರಣೆ ಮಾಡುತ್ತಾ ಫೆಬ್ರವರಿ 14ರ ದಿನವನ್ನು ಆಚರಿಸುತ್ತಿದ್ದೇವೆ. ನಮ್ಮಲ್ಲಿ ಅತಿ ಮೌಲ್ಯವಾದದ್ದನ್ನು ಬಿಟ್ಟು ಬೇರೆಯವರು ಈಗಷ್ಟೇ ಕಂಡುಕೊಳ್ಳುತ್ತಿರುವ ಮೌಲ್ಯವನ್ನು ನಾವು ಫ್ಯಾಷನ್ ಎಂಬಂತೆ ಆಚರಿಸುತ್ತಿರುವುದನ್ನು ನೋಡಿ ನಗಬೇಕೋ ಅಥವಾ ಅಳಬೇಕೋ ತಿಳಿಯದಂತಾಗಿದೆ. ಎಂತಹ ಬೌದ್ಧಿಕ ಗುಲಾಮಿತನವಿದು. ಆದರೆ ಇದನ್ನೇ ನಾವು ಸ್ವತಂತ್ರ ಎಂದು ಇಲ್ಲಿ ಹೇಳುತ್ತೇವೆ. ಈ ಗುಲಾಮಿತನವನ್ನು ಈಗ ನಮ್ಮ ಮುಂದಿರುವ ಅತಿ ದೊಡ್ಡ ಪ್ರಶ್ನೆ ಏನೆಂದರೆ, ನಾವು ನಮ್ಮ ದೇಶದ ಸಂಸ್ಕಾರ, ಸಂಸ್ಕೃತಿ ಮತ್ತು ಪರಂಪರೆಗೆ ಅನುಗುಣವಾದ ಸಂವಿಧಾನದಲ್ಲಿ ಬದುಕುತ್ತಿದ್ದೇವೆಯೇ ಅಥವಾ ಆಂಗ್ಲರು ಹೋಗುವಾಗ ನಮಗೆ ತೊಡಿಸಿದ ಆ ಮಾನಸಿಕ ಗುಲಾಮಗಿರಿಯ ಚೌಕಟ್ಟಿನಲ್ಲಿ ಜೀವಿಸುತ್ತಿದ್ದೇವೆಯೇ? ಈ ಸತ್ಯ ಎಂದು ನಮ್ಮ ದೇಶದ ಜನರಿಗೆ ಅರ್ಥವಾಗುತ್ತದೆಯೋ ಅಂದೇ ನಮ್ಮ ದೇಶದಲ್ಲಿ ನಿಜವಾದ ಬದಲಾವಣೆ ತಾನಾಗಿಯೇ ಆರಂಭವಾಗುತ್ತದೆ ಎಂಬುದು ನನ್ನ ಬಲವಾದ ನಂಬಿಕೆ. ಅಲ್ಲಿಯವರೆಗೆ
ನಾವು ಎಷ್ಟೇ ಮುಂದುವರಿದರೂ ವೈಚಾರಿಕವಾಗಿ ಆಂಗ್ಲರ ಗುಲಾಮರಾಗಿಯೇ ಉಳಿಯುತ್ತೇವೆ. ಈ ವಿಷಯವಾಗಿ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಅವಶ್ಯವಾಗಿ ತಿಳಿಸಿ. ಮುಖ್ಯವಾಗಿ ಸ್ನೇಹಿತರೆ, ಈ ವಿಷಯ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಆಲೋಚನೆಯ ಮುಂದುವರಿದ ಭಾಗವಾಗಿ ನಮ್ಮ ದೇಶದ ಇಂದಿನ ಕಾನೂನು ವ್ಯವಸ್ಥೆ ನಿಜವಾಗಿ ಹೇಗಿದೆ, ಅದು ನಮ್ಮ ಸಂಸ್ಕೃತಿಗೆ ಪೂರಕವಾಗಿದೆಯೇ ಅಥವಾ ಮಾರಕವಾಗಿದೆಯೇ ಎಂಬ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಸ್ವಲ್ಪ ವಿವರವಾಗಿ ತಿಳಿಸಲು ಪ್ರಯತ್ನಿಸುತ್ತೇವೆ. ಆ ವಿಡಿಯೋಗಳು ನಮ್ಮ ವ್ಯವಸ್ಥೆಯ ನಿಜ ಮುಖವನ್ನು ನಮಗೆ ಪರಿಚಯಿಸಲಿವೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ವಿಡಿಯೋ ನೋಡಲು ನಮ್ಮ ಮದ್ರಾಸಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಂತಿಮದವರೆಗೆ ನಮ್ಮ ವಿಡಿಯೋ ನೋಡಲು ನಿಮ್ಮ ಸಮಯ ನೀಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ರಾಮ್ ರಾಮ್. ಜೈ ಹಿಂದ್.